ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, 2026ರ ಕ್ಯಾಲೆಂಡರ್ ಹೊಸ ವರ್ಷವನ್ನು ಎಲ್ಲರೂ ಅದ್ಭುತವಾಗಿ ಬರಮಾಡ್ಕೊಂಡಿದ್ದೀವಿ. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರೋ ಒಂದಷ್ಟು ವಿಡಿಯೋಗಳನ್ನು ನೋಡ್ತಾ ಇದ್ರೆ ಹೊಸ ವರ್ಷ ಬರೋದೇ ಕುಡಿಯೋದಕ್ಕೆ ತೂರಾಡೋದಕ್ಕೆ ಅಂತ ಒಂದಷ್ಟು ಜನ ಅಂದ್ಕೊಂಡಿದ್ದಾರಾ ಅಂತ ಅನ್ನಿಸದೇ ಇರೋದಿಲ್ಲ. ಹೊಸ ವರ್ಷ ಸಂತೋಷ ಎಲ್ಲ ಓಕೆ, ಆದರೆ ಮೈ ಮೇಲೆ ಪ್ರಜ್ಞೆ ಇಲ್ಲದಷ್ಟು ಕುಡಿದು ರಸ್ತೆಯಲ್ಲಿ ಬಿದ್ದು ಒದ್ದಾಡಿ ರೋಡನ್ನೆಲ್ಲ ಅಳತೆ ಮಾಡಿ ಕಡೆಗೆ ಯಾರೋ ನಿಮ್ಮನ್ನು ಕರ್ಕೊಂಡು ಬಂದು ಮನೆಗೆ ಎಸೆಯೋ ಮಟ್ಟಕ್ಕೆ ಟೈಟ್ ಆದರೆ ಅಲ್ಲಿ ಎಂಜಾಯ್ ಮಾಡೋದು ನೀವಲ್ಲ, ನಿಮ್ಮ ಅವಸ್ಥೆಗಳನ್ನು ಟಿ ವಿ ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡ್ತಾ ಇರ್ತಾರಲ್ಲ ಅವರು ಎಂಜಾಯ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಏನೋ ಒಟ್ಟು ನಾವು ತೂರಾಡೋರನ್ನು ನೋಡ್ತಾನೋ ಎಂಜಾಯ್ ಮಾಡ್ತಾ ಇದ್ರೆ ಅಲ್ಲಿ ಮೈ ಕೊರೆಯುವ ಚಳಿಯಲ್ಲಿ ನಮ್ಮ ಯೋಧರು ದೇಶ ಕಾಯ್ತಾ ಇದ್ದಾರೆ. ಯಾವ ಶತ್ರುವು ಗಡಿ ದಾಟಿ ಒಳಗೆ ಬಾರದ ಹಾಗೆ ಅವರು ಹಿಮಪಾತದ ನಡುವೆ ಕೂಡ ಅಲುಗಾಡದೆ ಗೋಡೆಗಳಂತೆ ನಿಂತಿದ್ದಾರೆ. ಜೊತೆಗೆ ಈ ಭಯಾನಕ ಚಳಿಯಲ್ಲಿ ಬಿಳಿ ಹಿಮ ಬಿಟ್ಟು ಬೇರೇನೂ ಕಾಣದ ವಾತಾವರಣದಲ್ಲಿ ಶತ್ರುಗಳನ್ನು ಹುಡುಕ್ತಾ ಕೂಂಬಿಂಗ್ ಆಪರೇಷನ್ಗಳನ್ನು ಮಾಡ್ತಾ ಇದ್ದಾರೆ. ಹಾಗಾದರೆ ಜಮ್ಮು ಕಾಶ್ಮೀರದ ಗಡಿಯಲ್ಲಿ ಏನಾಗ್ತಾ ಇದೆ, ಅಲ್ಲಿ ಎಷ್ಟು ಚಳಿ ಇದೆ, ನಮ್ಮ ವೀರ ಯೋಧರ ಪರಿಸ್ಥಿತಿ ಅಲ್ಲಿ ಹೇಗಿದೆ, ಬನ್ನಿ ನೋಡೋಣ. ಗೆಳೆಯರೆ, ಈ ಜಾಗತಿಕ ಯುದ್ಧಗಳು ಸಂಘರ್ಷಗಳ ಬಗ್ಗೆ ನೋಡೋದಕ್ಕೂ ಮೊದಲು ನಿಮಗೊಂದು ಸಣ್ಣ ಮಾಹಿತಿಯನ್ನು ಕೊಡೋದಿದೆ. ನೀವು ಅಯೋಧ್ಯೆಗೋ ಕಾಶಿಗೂ ಹೋಗಬೇಕು ಅಂದ್ಕೊಂಡಿದ್ರೆ ಇನ್ನು ಮುಂದೆ ಹೆಚ್ಚು ಯೋಚನೆ ಮಾಡಬೇಕಿಲ್ಲ. ನಿಮ್ಮನ್ನು ಸುರಕ್ಷಿತವಾಗಿ ಕರ್ಕೊಂಡು ಹೋಗಿ ನಿಮಗಲ್ಲಿ ದರ್ಶನ ಮಾಡಿಸಿ ಕರ್ಕೊಂಡು ಬರೋ ಕೆಲಸವನ್ನು ಸೆವೆನ್ ಸ್ಯಾಂಡ್ ಟೂರಿಸಂ ಕಂಪನಿ ಮಾಡ್ತಾ ಇದೆ. ಇದೇ ಫೆಬ್ರವರಿ 17ನೇ ತಾರೀಕು ಅವರೊಂದು ಟೂರ್ ಪ್ಯಾಕೇಜನ್ನು ಮಾಡಿದ್ದಾರೆ. ಕಾಶಿ, ಅಯೋಧ್ಯೆ, ತ್ರಿವೇಣಿ ಸಂಗಮ, ಗಯಾ, ಬೋಧ್ ಗಯಾ ಮುಂತಾದ ಧಾರ್ಮಿಕ ಕ್ಷೇತ್ರಗಳ ದರ್ಶನವನ್ನು ನಿಮಗೆ ಮಾಡಿಸ್ತಾರೆ. ಆ ಪ್ರವಾಸದ ಪ್ಯಾಕೇಜ್ಗೆ ಅವರು 39,500 ರೂಪಾಯಿಯಷ್ಟು ಹಣವನ್ನು ತಗೋತಾರೆ. ನಿಮ್ಮನ್ನು ಫ್ಲೈಟಲ್ಲಿ ಕರ್ಕೊಂಡು ಹೋಗಿ ಫ್ಲೈಟಲ್ಲೇ ಕರ್ಕೊಂಡು ಬರ್ತಾರೆ. 3 ಸ್ಟಾರ್ ಹೋಟೆಲಲ್ಲಿ ವಸತಿ ವ್ಯವಸ್ಥೆ, ದೇವರ ದರ್ಶನ, ಅತ್ಯುತ್ತಮ ಊಟದ ವ್ಯವಸ್ಥೆ, AC ಟ್ರಾನ್ಸ್ಪೋರ್ಟ್, ಬೋಟಿಂಗ್, ಆಟೋ ಚಾರ್ಜ್ ಎಲ್ಲವನ್ನು ಸಂಸ್ಥೆನೇ ನೋಡ್ಕೊಳ್ಳುತ್ತೆ. ನಿಮ್ಮ ಜೊತೆ ಎಲ್ಲ ಕಡೆನೂ ಟೂರ್ ಮ್ಯಾನೇಜರ್ಗಳು ಇರ್ತಾರೆ. ಹಿರಿಯ ನಾಗರಿಕರ ಬಗ್ಗೆ ವಿಶೇಷ ಕಾಳಜಿಯನ್ನು ವಹಿಸಲಾಗುತ್ತೆ. ನೆನಪಿಡಿ, ಇದೇ ಫೆಬ್ರವರಿ 17ನೇ ತಾರೀಕು ಕಾಶಿ ಅಯೋಧ್ಯ ಯಾತ್ರೆ. ನಿಮ್ಮಲ್ಲಿ ಯಾರಿಗಾದರೂ ಆಸಕ್ತಿ ಇದ್ದರೆ 7022848666 7022848666 ನಂಬರಿಗೆ ಕರೆ ಮಾಡಿ ನಿಮ್ಮ ಬುಕ್ಕಿಂಗನ್ನು ಕನ್ಫರ್ಮ್ ಮಾಡ್ಕೊಳ್ಳಿ. ಗೆಳೆಯರೆ, ಇಡೀ ದೇಶ ಹೊಸ ವರ್ಷದ ಸಂಭ್ರಮದಲ್ಲಿರುವಾಗ ಇಲ್ಲಿನ ಜನರ ನೆಮ್ಮದಿಗೆ ಭಂಗ ಬಾರದಿರಲಿ ಅಂತ ಗಡಿಗಳಲ್ಲೊಂದಷ್ಟು ವೀರ ಯೋಧರು ಬಂದೂಕುಗಳನ್ನು ಎದೆಗೆ ಹಚ್ಚಿಕೊಂಡು ಹಿಮಪಾತದ ನಡುವೆ ಬಂಡೆಗಳಂತೆ ನಿಂತಿದ್ದಾರೆ. ಅವರದ್ದು ನಮ್ಮನ್ನು ಕಾಯುವ ಕಾಪಾಡುವ ಕರ್ತವ್ಯ. ನಮಗೆ ಹಬ್ಬಗಳಿವೆ, ರಜೆಗಳಿವೆ, ಸಂಭ್ರಮಗಳಿವೆ, ಪ್ರವಾಸ, ಕುಟುಂಬದ ಜೊತೆ ಸಮಯ ಎಲ್ಲ ನಮಗಿದೆ. ಆದರೆ ಅವರಿಗೆ ಗಡಿ, ಬಂದೂಕು, ಯಾವಾಗ ಎಲ್ಲಿಂದ ಆತಂಕಿ ನುಗ್ಗಿ ಬರ್ತಾನೋ, ಯಾವಾಗ ಶತ್ರುಗಳು ಹಾರಿಸುವ ಗುಂಡುಗಳು ಯಾವ ಕಡೆಯಿಂದ ಬಂದು ಬೀಳುತ್ತವೋ ಅನ್ನೋ ಆತಂಕ. ಅದರ ನಡುವೆಯೂ ತಾಯಿ ಭಾರತಿಯನ್ನು ಕಾಪಾಡುವ ಸಂಕಲ್ಪ. ಅವನು ಗುಂಡೇಟು ತಿಂದು ಸಾಯೋದಕ್ಕೆ ಹೆದರೋದಿಲ್ಲ, ಆದರೆ ಶತ್ರು ತನ್ನನ್ನು ದಾಟಿ ಎಲ್ಲಿ ತಾಯಿ ನೆಲದ ಮೇಲೆ ಕಾಲಿಟ್ಟು ಬಿಟ್ಟಾನೋ ಅನ್ನೋ ಭಯ ಅವನನ್ನು ಕಾಡುತ್ತೆ. ಯಾಕೆಂದರೆ ಅವನು ಸಾಮಾನ್ಯನಲ್ಲ, ಸೈನಿಕ. ಅವನು ಈಗಲೂ ಕೂಡ ಆ ಯೋಧ ಅಲ್ಲಿ ನಿಂತಿದ್ದಾನೆ. ಹೀಗಾಗಿನೇ ನಾನು ನೀವು ಇಲ್ಲಿ ಸಂತೋಷವಾಗಿರೋದಕ್ಕೆ ಸಾಧ್ಯ ಆಗ್ತಾ ಇದೆ. ಗೆಳೆಯರೆ, ಪಾಕಿಸ್ತಾನ ಮತ್ತು ಚೈನಾ ಎರಡೂ ಗಡಿಗಳನ್ನು ಕಾಯೋದು ನಿಜಕ್ಕೂ ಸುಲಭದ ಮಾತಲ್ಲ. ಅದರಲ್ಲೂ ಪಾಕಿಸ್ತಾನದ ಗಡಿ ತುಂಬಾ ಅಪಾಯಕಾರಿ. ಆ ಗುಡ್ಡ ಕಣಿವೆಗಳಲ್ಲಿ ಯಾವಾಗ ಬೇಕಾದರೂ ಅಪಾಯ ಧುತ್ತಂತ ಮೈ ಮೇಲೆ ಎರಗಿ ಬಿಡಬಹುದು. ಯಾವನೋ ಶತ್ರು ಯಾವ ಕಗ್ಗತ್ತಲಲ್ಲೋ ಬಂದು ಅಲ್ಲಿನ ಬಿಲ್ಲದೊಳಗೆ ಅಡಗಿ ನಮ್ಮ ಯೋಧರ ಮೇಲೆ ಗುಂಡಿನ ಮಳೆಗರೆದು ಬಿಡಬಹುದು. ಯೋಧನಿಗೆ ಹಗಲು ರಾತ್ರಿ, ಮಳೆ, ಬಿಸಿಲು, ಹಿಮ, ಚಳಿ ಯಾವುದರ ಹಂಗೂ ಇಲ್ಲ. ಅದ್ಯಾವುದು ಅವನನ್ನು ಕೆಲಸದಿಂದ ವಿಮುಖಗೊಳಿಸೋದೂ ಇಲ್ಲ. ಈಗ ಅಂಥದ್ದೇ ಒಂದಷ್ಟು ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇವೆ. ಸುರಿತಿರೋ ಹಿಮದಲ್ಲಿ ಸೈನಿಕರು ಗುಡ್ಡಗಳನ್ನು ಹತ್ತುತ್ತಾ ಗಡಿ ಕಾಯುವ ವಿಡಿಯೋ ಎಂಥವರನ್ನು ಕೂಡ ವಿಸ್ಮಯಕ್ಕೀಡು ಮಾಡುತ್ತೆ. ನಮ್ಮ ಐಷಾರಾಮ, ಆಡಂಬರಗಳೇ ಎಲ್ಲ ಅಂದುಕೊಂಡವರಿಗೆ ಸೈನಿಕರ ಈ ಕರ್ತವ್ಯ ನಿಷ್ಠೆ ಒಂದು ಸೋಜಿಗದ ಹಾಗೆ ಕಾಣುತ್ತೆ. ಇವು AI ಜನರೇಟೆಡ್ ವಿಡಿಯೋಗಳಾಗಬೇಕಿಲ್ಲ. ಯಾಕೆಂದರೆ ಕಾಶ್ಮೀರದಲ್ಲಿನ ಪರಿಸ್ಥಿತಿ ಸದ್ಯಕ್ಕೆ ಇರೋದೇ ಹೀಗೆ. ಅಲ್ಲಿನ ಬಹುಭಾಗಗಳಲ್ಲಿ ಉಷ್ಣಾಂಶ ಕನಿಷ್ಠ ಮಟ್ಟಕ್ಕೆ ಕುಸಿದಿದ್ದು ಜಮ್ಮು ಕಾಶ್ಮೀರ ಹಾಗೂ ಲಡಾಖಲ್ಲಿ ಹಿಮ ಬೀಳ್ತಾ ಇದೆ. ಹೀಗಿದ್ರೂ ಕೂಡ ಸೇನೆಯ ಕೆಲಸ ಮಾತ್ರ ನಿಂತಿಲ್ಲ. ಅದರಲ್ಲೂ ಆರ್ಮಿಯ ರೋಮಿಯೋ ಫೋರ್ಸ್ ಇದೆ ನೋಡಿ, ಅದು ಜಮ್ಮು ಕಾಶ್ಮೀರದ ಪೀರ್ ಪಂಜಾಲ್ ರೇಂಜಲ್ಲಿ ಕೂಂಬಿಂಗ್ ಕಾರ್ಯಾಚರಣೆಯನ್ನು ಮಾಡ್ತಲೇ ಇದೆ. ಹಾಗೆ ನೋಡಿದರೆ ಅಲ್ಲಿ ಬೀಳ್ತಾ ಇರೋ ಹಿಮದ ಕಾರಣಕ್ಕೆ ಇವರೆಲ್ಲ ಬಂಕರ್ಗಳನ್ನು, ಗಡಿ ಪೋಸ್ಟುಗಳನ್ನು ಸೇರಿ ಬೆಚ್ಚಗೆ ಕೂತ್ಕೋಬೇಕಿತ್ತು. ಆದರೆ ಹಾಗೆ ಕೂತ್ಕೊಳ್ಳೋ ಕಾಲ ಇದಲ್ಲ. ಅದರಲ್ಲೂ ಈ ಪೀರ್ ಪಂಜಾಲ್ ಇದೆಯಲ್ಲ, ಇದು
ಪಾಕಿಸ್ತಾನದಿಂದ ಭಾರತಕ್ಕೆ ನುಗ್ಗುವ ಭಯೋತ್ಪಾದಕರಿಗೆ, ನುಸುಳುಕೋರರಿಗೆ ರಾಜಮಾರ್ಗದ ಹಾಗಿದೆ. ಹೀಗಾಗಿನೇ ಈ ಭಾಗದಲ್ಲಿ ಕೌಂಟರ್ ಟೆರರಿಸಂನ ಕಾರಣದಿಂದ ಸರ್ಚ್ ಆಪರೇಷನ್ ರೋಮಿಯೋ ಫೋರ್ಸ್ ಮಾಡ್ತಾ ಇರುತ್ತೆ. ಸುಮಾರು 13,000 ಅಡಿಗಳಷ್ಟು ಎತ್ತರದಲ್ಲಿ ನಮ್ಮ ಸೈನಿಕರಿಗೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಪರ್ವತಗಳ ಮೇಲೆ ಹಿಮ ಬಿದ್ದ ಸಂದರ್ಭದಲ್ಲಿ ಕೂಡ ಅವರ ಈ ಕಾರ್ಯಾಚರಣೆ ನಿಂತಿಲ್ಲ. ಕಿಶ್ತ್ವಾರ್ ಮತ್ತು ದೋಡಾ ಜಿಲ್ಲೆಗಳಲ್ಲಿ ಈ ಕೌಂಟರ್ ಟೆರರಿಸಂ ಕಾರ್ಯಾಚರಣೆ ಹೆಚ್ಚಾಗಿ ನಡೀತಾ ಇದೆ. ಈ ಭಾಗದಲ್ಲಿನ ಪರ್ವತಗಳಲ್ಲಿರುವ ಗುಹೆಗಳಲ್ಲಿ ಭಯೋತ್ಪಾದಕರು ಅಡಗಿ ಕೂತಿರುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹೀಗಾಗಿ ಅಲ್ಲೆಲ್ಲ ಸರ್ಚ್ ಆಪರೇಷನ್ಗಳನ್ನು ದೊಡ್ಡ ಪ್ರಮಾಣದಲ್ಲಿ ನಡೆಸ್ತಾ ಇದ್ದಾರೆ. ಹಾಗೆ ನೋಡಿದರೆ ಪ್ರತಿ ವರ್ಷ ಡಿಸೆಂಬರ್ 21ರಿಂದ ಜನವರಿ 31ರವರೆಗೆ ಕಾಶ್ಮೀರದಲ್ಲಿ ಚಳಿಯ ಪ್ರಭಾವ ತುಂಬಾ ಹೆಚ್ಚಿರುತ್ತೆ. ಈ ದಿನಗಳನ್ನು ಸೇನೆ ಹಾಗೂ ಕಾಶ್ಮೀರದ ಜನ ಚಿಲ್ಲೈ ಕಾಲಾನ್ ಅಂತ ಗುರುತಿಸ್ತಾರೆ. ಇದೇನೋ ತಮಿಳು ಪದದ ಥರ ಇದೆಯಲ್ಲ ಅಂತ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ. ಇದು ಪರ್ಷಿಯನ್ ಭಾಷೆಯಿಂದ ಬಂದ ಪದ. ಇಲ್ಲಿ ಚಿಲ್ಲಾ ಅಥವಾ ಚಿಲ್ಲೇಹ್ ಅಂದರೆ 40 ಅಂತ ಅರ್ಥ. ಹಾಗೆ ಕಲಾನ್ ಅಂದರೆ ಗ್ರೇಟ್ ಅಥವಾ ಮಹಾನ್ ಅಂತ. ಸೊ ಅತಿ ಚಳಿಯ 40 ದಿನಗಳನ್ನು ಅಥವಾ 40 ದಿನಗಳ ಈ ಸುದೀರ್ಘ ಮತ್ತು ದೊಡ್ಡ ಚಳಿಯ ಕಾಲಾವಧಿಯನ್ನ ಗ್ರೇಟ್ 40 ಡೇಸ್ ಅಂತ ಹೇಳೋದಕ್ಕೆ ಚಿಲ್ಲೈ ಕಲಾನ್ ಅಂತ ಅವರು ಹೇಳ್ತಾರೆ. ಇದು ಭಯಾನಕವಾದ ಚಳಿಗಾಲ. ಇನ್ನು ಜನವರಿ 30ರಿಂದ ಫೆಬ್ರವರಿ 18ರವರೆಗಿನ ಚಳಿಯನ್ನ ಚಿಲ್ ಇ ಕುರ್ದ್ ಅಂತ ಕರೀತಾರೆ. ಇದು 20 ದಿನಗಳ ಚಳಿಗಾಲ. ಹಾಗೆ ಫೆಬ್ರವರಿ 19ರಿಂದ ಫೆಬ್ರವರಿ 28ರ ನಡುವಿನ ದಿನಗಳನ್ನು ಚಿಲ್ ಇ ಬಚ್ಚಾ ಅಂತ ಕರೆಯಲಾಗತ್ತೆ. ಇದು 10 ದಿನಗಳ ಚಳಿಗಾಲ. ಸಿಂಪಲ್ ಆಗಿ ಹೇಳಬೇಕು ಅಂದರೆ 40 ದಿನಗಳ ಚಳಿಗಾಲ ದೊಡ್ಡ ಚಳಿಗಾಲ, 20 ದಿನಗಳದ್ದು ಅದರ ಹೆಂಡತಿ, ಆ ನಂತರ ಬರೋ 10 ದಿನಗಳದ್ದು ಆ 40 ದಿನಗಳ ಚಳಿ ಇದೆಯಲ್ಲ ಅದರ ಮಗು. ಎಷ್ಟು ಚೆನ್ನಾಗಿ ಹೆಸರಿಟ್ಟಿದ್ದಾರೆ ನೋಡಿ ಇದಕ್ಕೆ. ಇನ್ನು ಈ ಚಿಲ್ಲೈ ಕಾಲನ್ ಸಮಯ ಇದೆಯಲ್ಲ, ಇದು ವೆಸ್ಟರ್ನ್ ಹಿಮಾಲಯದಲ್ಲಿ ಕಂಡುಬರುವ ಅತ್ಯಂತ ಕಠಿಣ ಚಳಿಗಾಲ ಅನ್ನಿಸ್ಕೊಳ್ಳುತ್ತೆ. ಈ ಸಂದರ್ಭದಲ್ಲಿ ಉಷ್ಣಾಂಶ ಫ್ರೀಸಿಂಗ್ ಲೆವೆಲ್ಗಿಂತ ಕಡಿಮೆ ಇರುತ್ತೆ, ಅಂದರೆ ಅದು ಮೈನಸ್ಗೆ ಕುಸಿಯುತ್ತೆ. ಈ ಸಂದರ್ಭದಲ್ಲೇ ಜಗತ್ಪ್ರಸಿದ್ಧ ದಾಲ್ ಲೇಕ್ ಕೂಡ ಹೆಪ್ಪುಗಟ್ಟೋದಕ್ಕೆ ಶುರು ಮಾಡೋದು. ಹಾಗೇನೆ ಈ ಸಂದರ್ಭದಲ್ಲಿ ಬೀಳುವ ವಿಪರೀತ ಹಿಮಾಲಯ ಪರ್ವತಗಳನ್ನು ಹಾಲು ಬಿಳುಪಿನ ಬಣ್ಣಕ್ಕೆ ತಿರುಗಿಸಿ ಬಿಡುತ್ತೆ. ಇನ್ನು ಇತ್ತೀಚಿನ ದಿನಗಳಲ್ಲಿ ಈ ಚಿಲ್ಲೈ ಕಾಲನ್ ಸಂದರ್ಭದಲ್ಲಿ ಕೂಡ ಸ್ವಲ್ಪ ಮಟ್ಟಿಗೆ ಹಿಮ ಬೀಳೋದು ಕಡಿಮೆ ಆಗಿದೆ ಅಂತ ಹವಾಮಾನ ಇಲಾಖೆ ಹೇಳುತ್ತಾದ್ರೂ ಅಲ್ಲಿ ಚಳಿ ಹಾಗೂ ಹಿಮಪಾತ ಜನಜೀವನವನ್ನು ಅಸ್ತವ್ಯಸ್ತ ಮಾಡುತ್ತೆ ಅನ್ನೋದು ಸುಳ್ಳಲ್ಲ. ಅಲ್ಲಿ ಚಳಿ ಹೆಚ್ಚಿರೋದ್ರಿಂದ ಜನ ಹೀಟರ್ಗಳನ್ನು ಬಳಸೋದು ಹೆಚ್ಚಾಗುತ್ತೆ. ಹೀಗಾಗಿ ಕಾಶ್ಮೀರಕ್ಕೆ ಈ ಅವಧಿಯಲ್ಲಿ ಹೆಚ್ಚಿನ ಕರೆಂಟ್ ಕೂಡ ಬೇಕು. ಕಾಶ್ಮೀರದ ಕಣಿವೆಯಲ್ಲಿ ರಸ್ತೆಗಳು ಹಿಮದಿಂದ ಆವೃತವಾಗುತ್ತವೆ. ಹೀಗಾಗಿ ಅಲ್ಲಿ ಜನಸಾಮಾನ್ಯರು ಓಡಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ರಸ್ತೆ ಹಾಗೂ ರೈಲು ಸಂಪರ್ಕಗಳು ಕೂಡ ಕಡಿತ ಆಗುತ್ತವೆ. ಅದರಲ್ಲೂ NH44 ಕೆಲ ದಿನಗಳ ಕಾಲ ಕ್ಲೋಸ್ ಮಾಡಲಾಗುತ್ತೆ. ಹಾಗೇನೆ ಅಲ್ಲಿ ವೆದರ್ ಈಗ ತುಂಬ ಚೆನ್ನಾಗಿರುತ್ತೆ, ಹಿಮ ಬೀಳ್ತಾ ಇರುತ್ತೆ ಅಂತ ಅಂದ್ಕೊಂಡು ಅಲ್ಲಿಗೆ ಪ್ರವಾಸಿಗರು ಹೋಗೋದು ಕೂಡ ಈ ಕಾಲಾವಧಿಯಲ್ಲಿ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಪಹಲ್ಗಾಮ್, ಗುಲ್ಮಾರ್ಗ್, ಸೋನ್ಮಾರ್ಗ್ದಂಥ ಪ್ರದೇಶಗಳು ಕೂಡ ಪ್ರವಾಸಿಗರಿಲ್ಲದೆ ಬಣಗುಡೋದಕ್ಕೆ ಶುರು ಮಾಡುತ್ತವೆ. ಆದರೂ ವಿಂಟರ್ ಟೂರಿಸಮನ್ನು ಇಷ್ಟಪಡೋ ಕೆಲವರು ಈ ಸಂದರ್ಭದಲ್ಲಿ ಅಲ್ಲಿಗೆ ಭೇಟಿ ಕೊಡ್ತಾರಾದರೂ ಅವರ ಸಂಖ್ಯೆ ತುಂಬ ಕಡಿಮೆ ಇರುತ್ತೆ. ಸೊ ಈ ಕಾಲಾವಧಿ ಕಾಶ್ಮೀರದ ಜನರ ಆದಾಯವನ್ನು ಕೂಡ ಕಡಿಮೆ ಮಾಡುತ್ತೆ. ಈಗ ಕಾಶ್ಮೀರ ಇಂಥದ್ದೇ ಪರಿಸ್ಥಿತಿಯಲ್ಲಿದೆ. ಶ್ರೀನಗರದಲ್ಲಿ ತಾಪಮಾನ -1.5 ಡಿಗ್ರಿಗೆ ಕುಸಿದಿದ್ರೆ ಗುಲ್ಮಾರ್ಗಲ್ಲಿ -6.5 ಡಿಗ್ರಿ ಇದೆ. ಪಹಲ್ಗಾಮಲ್ಲಿ -5.2, ಅನಂತನಾಗಲ್ಲಿ -3, ಪುಲ್ವಾಮಾದಲ್ಲಿ -3.9, ಸೋಫಿಯಾನ್ನಲ್ಲಿ -4.9 ಡಿಗ್ರಿಗೆ ಉಷ್ಣಾಂಶ ಕುಸಿದಿದೆ. ಸೊ ಇಲ್ಲಿ ಕಾಶ್ಮೀರ ಕಣಿವೆಯ ಉಷ್ಣಾಂಶ ಮೈನಸ್ ಅನ್ನ ಮುಟ್ಟಿದೆ. ಹಾಗೇನೆ ಜಮ್ಮು ಭಾಗದಲ್ಲಿ ಕೂಡ ಶೀತ ಹೆಚ್ಚಾಗಿದೆ. ಜಮ್ಮುವಿನಲ್ಲಿ 7.9 ಡಿಗ್ರಿಯಷ್ಟು ತಾಪಮಾನ ದಾಖಲಾದರೆ ಕತ್ರಾದಲ್ಲಿ 6.6 ಡಿಗ್ರಿಯಷ್ಟು ತಾಪಮಾನ ಇದೆ. ಇನ್ನು ಲೇಹ್ನಲ್ಲಿ ತಾಪಮಾನ ಮತ್ತಷ್ಟು ಕುಸಿದಿದೆ. ಅಲ್ಲಿ -10.6 ಡಿಗ್ರಿಯಷ್ಟು ತಾಪಮಾನ ದಾಖಲಾದರೆ ಕಾರ್ಗಿಲಲ್ಲಿ -11.2 ಡಿಗ್ರಿಗೆ ತಾಪಮಾನ ಕುಸಿದಿದೆ. ಇನ್ನು ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಸೈನಿಕರು ಸಿಯಾಚಿನ್ ಭಾಗದಲ್ಲಿ ಕೂಡ ಗಡಿಗಳನ್ನು ಕಾಯ್ತಾ ಇದ್ದಾರೆ. ಅಲ್ಲಿನ ಉಷ್ಣಾಂಶ ಸದ್ಯಕ್ಕೆ -23ರಿಂದ -28ಕ್ಕೆ ಕುಸಿದಿದೆ. ಇಷ್ಟೊಂದು ಹಾರ್ಶ್ ಕಂಡೀಷನ್ನಲ್ಲಿ ಕೂಡ ನಮ್ಮ ಸೈನಿಕರಲ್ಲಿ ಗಸ್ತು ತಿರುಗುತ್ತಾ ಇದ್ದಾರೆ. ಗೆಳೆಯರೆ, ಜಮ್ಮು ಕಾಶ್ಮೀರ ಮತ್ತು ಲದಾಖಲ್ಲಿ ಸೈನಿಕರು, ಅರಸೇನಾ ಪಡೆಗಳು ಹಾಗೂ ಪೊಲೀಸರು ಸೇರಿದಂತೆ 3,43,000 ಸಿಬ್ಬಂದಿಯನ್ನು ರಕ್ಷಣೆಗಾಗಿ ನಿಯೋಜನೆ ಮಾಡಲಾಗಿದೆ.
ಆದರೆ ಇಲ್ಲಿ 2019ಕ್ಕೂ ಮೊದಲು ಈ ಪ್ರಮಾಣದಲ್ಲಿ ಭದ್ರತಾ ಸಿಬ್ಬಂದಿ ಏನಿರಲಿಲ್ಲ. ಯಾವಾಗ ಆರ್ಟಿಕಲ್ 370ಯನ್ನು ರದ್ದು ಮಾಡಿ ಜಮ್ಮು ಕಾಶ್ಮೀರವನ್ನು ಕೇಂದ್ರ ಆಡಳಿತ ಪ್ರದೇಶವನ್ನಾಗಿ ಮಾಡಿದ್ರೋ ಅದಾದ ನಂತರ ಅಲ್ಲಿ ಭದ್ರತಾ ಪಡೆಗಳ ನಿಯೋಜನೆ ಕೂಡ ಹೆಚ್ಚಾಯಿತು. 2019ಕ್ಕೂ ಮೊದಲು 1,68,000 ಸಿಬ್ಬಂದಿ ಇದ್ದ ಕಡೆ ಈಗ 3,43,000 ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗಿದೆ. ಇಲ್ಲಿ ಇಷ್ಟೊಂದು ಯೋಧರು ಯಾಕೆ ಬೇಕು ಅಂತ ನಿಮಗೆ ಅನ್ನಿಸಬಹುದು. ಗೆಳೆಯರೆ, ಪಾಕಿಸ್ತಾನ ಭಾರತಕ್ಕೆ ಅತಿ ಹೆಚ್ಚು ಉಗ್ರರನ್ನು ಸರಬರಾಜು ಮಾಡ್ತಾ ಇರೋದು ಇದೇ ಕಾಶ್ಮೀರದ ಕಣಿವೆ ಮೂಲಕ. ಹಾಗೆ ಕಾಶ್ಮೀರ ಕಣಿವೆಯ ಒಳಗೆ ಕೂಡ ಒಂದಷ್ಟು ರ್ಯಾಡಿಕಲೈಸ್ ಆದ ಯುವಕರಿದ್ದಾರೆ. ಈ ಹಿಂದೆ ಕಲ್ಲು ತೂರಾಟ ಇತ್ತು, ಈಗ ಅದು ಕಡಿಮೆ ಆಗಿದೆ ಅನ್ನೋದು ನಿಜ. ಆದರೆ ಅಲ್ಲಿನ ಮೂಲಭೂತವಾದಿಗಳು ತುಂಬಿರೋ ವಿಷ ಅಲ್ಲಿನ ಯುವಕರ ಮನಸ್ಸಿನಿಂದ ಸಂಪೂರ್ಣವಾಗಿ ಇನ್ನೂ ಹೋಗಿಲ್ಲ. ಮೊನ್ನೆ ದೆಹಲಿಯಲ್ಲಿ ನಡೆದ ಸ್ಫೋಟ, ಡಾಕ್ಟರ್ ಮಾಡ್ಯೂಲ್ ಇವೆಲ್ಲವುಗಳ ಮೂಲ ಕೂಡ ಕಾಶ್ಮೀರವೇ ಆಗಿದೆ. ಒಮ್ಮೆ ಊಹಿಸಿ ನೋಡಿ, ಈ ಡಾಕ್ಟರ್ ಮಾದರಿಯ ಭಯೋತ್ಪಾದನೆ ಅನ್ನೋದು ಅವತ್ತು ಎಕ್ಸ್ಪೋಸ್ ಆಗದೆ ಅವರು ಪ್ಲಾನ್ ಮಾಡ್ಕೊಂಡು ಹಾಗೆ ಹೊಸ ವರ್ಷಕ್ಕೋ ಅಥವಾ ಡಿಸೆಂಬರ್ 6ನೇ ತಾರೀಖೋ ದೇಶದ ನಾನಾ ಭಾಗಗಳಲ್ಲಿ ಒಂದೇ ಸಮಕ್ಕೆ 100 ಕಿಲೋ ಅಮೋನಿಯಂ ನೈಟ್ರೇಟ್ ಸ್ಫೋಟಗೊಳ್ತಾ ಹೋಗಿದ್ದಿದ್ರೆ ಗತಿ ಏನಾಗಿರ್ತಾ ಇತ್ತು? ನಮ್ಮ MG ರೋಡಿನ ಪಬ್ಬುಗಳಲ್ಲಿ ಮೈ ಮೇಲೆ ಎಚ್ಚರ ಇಲ್ಲದೆ ನಾವು ಓಡಾಡ್ತಾ ಇದ್ದಾಗ ಅಲ್ಲೆಲ್ಲಾದರೂ ಒಂದು ಸಣ್ಣ ಸ್ಫೋಟ ಸಂಭವಿಸಿದ್ರೂ ಕೂಡ ಜನ ಪ್ಯಾನಿಕ್ ಆಗಿ ಕಾಲ್ತುಳಿತದಲ್ಲೇ ಒಂದಷ್ಟು ಸಾವುಗಳು ಸಂಭವಿಸಿ ಹೋಗ್ತಾ ಇರಲಿಲ್ವಾ? ಅವತ್ತು ಕಾಶ್ಮೀರದ ಏಜೆನ್ಸಿಗಳು, ಅಲ್ಲಿನ ಪೊಲೀಸರು, ಭದ್ರತಾ ಪಡೆಗಳು ಸರಿಯಾದ ಸಮಯಕ್ಕೆ ಸರಿಯಾದ ಕೆಲಸ ಮಾಡಿದ್ರಿಂದ ಒಂದು ದೊಡ್ಡ ಅನಾಹುತವನ್ನು ತಪ್ಪಿಸೋದಕ್ಕೆ ಸಾಧ್ಯ ಆಗಿದ್ದು ಅಲ್ವಾ? ಇಂಥ ಸಾಕಷ್ಟು ಕಾರಣಗಳಿಗಾಗಿ ಕಾಶ್ಮೀರದಲ್ಲಿ ಹೆಚ್ಚು ಭದ್ರತೆಯ ಅಗತ್ಯ ಇರುತ್ತೆ. ಹೀಗಾಗಿನೇ ಅಲ್ಲಿ ಎಂಥದ್ದೇ ವಾತಾವರಣ ಇದ್ರೂ ಆ ಗಡಿಗಳನ್ನು ನಮ್ಮ ಸೈನಿಕರು ಕಾಯ್ತಾ ನಿಲ್ಲಬೇಕಾಗಿ ಬರ್ತಾ ಇದೆ. ಇನ್ನು ನಾವು ಮನೆಗಳಲ್ಲಿ ಬೆಚ್ಚಗಿರ್ತೀವಿ, ಶಾಂತಿಯ ಸಮಯದಲ್ಲಿ ನಮಗೆ ಯೋಧರ ನೆನಪು ಕೂಡ ಆಗೋದಿಲ್ಲ. ನಾವು ಹ್ಯಾಪಿ ನ್ಯೂ ಇಯರ್ ಅಂತ ಕೂಗ್ತೀವಲ್ಲ, ಆ ಸಂದರ್ಭದಲ್ಲಿ ಒಮ್ಮೆ ನಮ್ಮ ಯೋಧನನ್ನು ನೆನಪು ಮಾಡ್ಕೊಂಡು ನಿಮ್ಮೂರಲ್ಲಿನ ಯೋಧನ ಮನೆಗೆ ಹೋಗಿ ಆ ಕುಟುಂಬಕ್ಕೆ ಕೂಡ ಒಂದು ಹ್ಯಾಪಿ ನ್ಯೂ ಇಯರ್ ಅಂತ ಹೇಳಿ ಬಂದರೆ, ಹಾಗೆ ನೀವು ಆಚರಿಸುವ ಬೇರೆ ಬೇರೆ ಹಬ್ಬಗಳ ದಿನದ ಸಂಭ್ರಮದಲ್ಲಿ ಕೂಡ ಆ ಯೋಧನ ಕುಟುಂಬಕ್ಕೊಂದು ಶುಭಾಶಯ ತಿಳಿಸಿ ಬಂದರೆ ಆ ಕುಟುಂಬ ಒಂದು ಸಾರ್ಥಕತೆಯ ಭಾವವನ್ನು ಫೀಲ್ ಮಾಡುತ್ತೆ. ಯಾಕೆಂದರೆ ನಮ್ಮನ್ನು ಕಾಪಾಡೋದಕ್ಕೆ ಅವರು ತಮ್ಮ ಮನೆಯ ಮಕ್ಕಳನ್ನು ಗಡಿಗಳಿಗೆ ಕಳುಹಿಸಿರ್ತಾರೆ. ಇನ್ನು ನೀವು ಹೋಗಿ ಆ ಕುಟುಂಬವನ್ನು ಮಾತನಾಡಿಸಿ ಬಂದ ವಿಷಯ ಅಲ್ಲೆಲ್ಲೋ ಗಡಿಯಲ್ಲಿ ನಿಂತ ಯೋಧನಿಗೆ ಗೊತ್ತಾದರೆ ಅವನು ಕೂಡ ತನ್ನ ಮನೆ ಸೇಫ್ ಆಗಿದೆ ಅನ್ನೋ ಭಾವನೆಯಿಂದ ಗಡಿಯನ್ನು ಮತ್ತಷ್ಟು ಶ್ರದ್ಧೆಯಿಂದ ಕಾಯ್ತಾನೆ ಅಲ್ವಾ? ಇನ್ನು ಮುಂದಾದರೂ ನಾವಿಂಥ ಒಂದು ಅಭ್ಯಾಸವನ್ನು ಬೆಳೆಸ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತಾ? ಇದು ಗೆಳೆಯರೆ, ಕಾಶ್ಮೀರದಲ್ಲಿ ಹಿಮಪಾತದ ನಡುವೆ ನಡೀತಿರೋ ಕೂಂಬಿಂಗ್ ಹಾಗೂ ಗಡಿ ರಕ್ಷಣೆ ಕೆಲಸದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.